ಮಧ್ಯಪ್ರಾಚ್ಯದ ಯುದ್ಧದ ವಾತಾವರಣದಿಂದಾಗಿ ಎಲ್ಲ ಬಹುತೇಕ ಪ್ರಪಂಚದಾದ್ಯಂತ ಗ್ಯಾಸ್ ಸಮಸ್ಯೆ ಆಗಿರುವಂಥದ್ದು. ಅದರಲ್ಲೂ ಬಹುಮುಖ್ಯವಾಗಿ ಕರ್ನಾಟಕದ ಕರಾವಳಿ ಭಾಗದ ಉಡುಪಿ ಜಿಲ್ಲೆಯಲ್ಲಿ ಹೆಸರಾಂತ ದೇವಾಲಯಗಳಿಗೆ ಅನ್ನದಾನದ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂಥದ್ದು. ಕಮರ್ಷಿಯಲ್ ಗ್ಯಾಸ್ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೇವಲ ಒಂದು 2-3 ದಿನಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಸಪ್ಲೈ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ದೇವಸ್ಥಾನಗಳು ಮುಂದೆ ಅಂದರೆ ಮೊದಲು ನಡೆಸ್ತಿದ್ದ ರೀತಿಯಲ್ಲಿ ಅನ್ನದಾನವನ್ನು ಮಾಡಲಿಕ್ಕೆ ಕಟ್ಟಿಗೆಯ ಮೂಲಕ ಅನ್ನದಾನಕ್ಕೆ ಸಿದ್ಧತೆಗಳನ್ನು ಮಾಡುವಂಥ ತಯಾರಿ ನಡೆದಿರುವಂಥದ್ದು. ನಾವೀಗ ಕುಂಬಾಶಿಯ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನೀವು ನೋಡ್ಬೋದು ಬಹುತೇಕ ಕಟ್ಟಿಗೆಯನ್ನು ಇಲ್ಲಿ ರಾಶಿ ಹಾಕ್ಕೊಂಡು ಅದನ್ನು ಅಂದರೆ ಕಟ್ಟಿಗೆಯ ಮೂಲಕ ಪರಂಪರಾಗತವಾಗಿ ಬರ್ತಿರುವಂಥ ಅಂದರೆ ಈ ಹಿಂದೆ ಹೇಗೆ ನಡೀತಿತ್ತು ಅದೇ ರೀತಿಯಲ್ಲಿ ಅನ್ನದಾನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರೋದನ್ನು ನೀವು ನೋಡ್ಬೋದು. ಬಹುತೇಕ ಈ ಗ್ಯಾಸ್ನ ಬಳಕೆ ಆರಂಭವಾದ ಬಳಿಕ ಒಂದು ಇಲ್ಲಿ ಬರುವಂಥ ಭಕ್ತರು ಇರ್ಬೋದು ಅಥವಾ ಇಲ್ಲಿ ಅಡಿಗೆ ಕೆಲಸ ಮಾಡುವಂಥ ಅಡಿಗೆ ಬಾಣಸಿಗರು ಇರ್ಬೋದು, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕಟ್ಟಿಗೆಯ ಒಲೆಯನ್ನು ನಿಲ್ಲಿಸಿ ನಂತರ ಗ್ಯಾಸ್ಗೆ ಅದನ್ನು ಪರಿವರ್ತನೆ ಮಾಡಲಾಗಿತ್ತು. ಸದ್ಯ ಈ ಯುದ್ಧದ ವಾತಾವರಣದಿಂದ ಗ್ಯಾಸ್ ಲಭ್ಯತೆ ಸಮಸ್ಯೆ ಎದುರಾಗ್ತಿರುವ ಹಿನ್ನೆಲೆಯಲ್ಲಿ ಕಟ್ಟಿಗೆಯ ಒಲೆಯ ಮೂಲಕ ಅನ್ನದಾನವನ್ನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಆಡಳಿತ ಮಂಡಳಿ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಬಹುತೇಕ ಕರಾವಳಿಯ ಎಲ್ಲ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ವೇಳೆ ಅನ್ನದಾನ ಅನ್ನುವಂಥದ್ದು ನಿತ್ಯವೂ ನಡೆಯುವಂಥದ್ದು ಮತ್ತು ವರ್ಷದ 365 ದಿನವೂ ಕೂಡ ಅನ್ನದಾನ ನಡೆಯುವಂಥದ್ದು. ಒಂದು ಏಕಾದಶಿ ದಿನವನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನದಾನ ಇದೆ. ಈ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದಲ್ಲೂ ಕೂಡ ಹಾಗೆ ಅನ್ನದಾನ ಅನ್ನುವಂಥದ್ದು ಬರುವಂಥ ಭಕ್ತರು ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಅನ್ನದಾನ ಮಾಡ್ತೇನೆ ಅಂತ ಹೇಳಿ ಒಂದು ಸೇವೆ ರೂಪದಲ್ಲಿ ಕೆಲವೊಂದು ಕೊಡ್ತಾರೆ. ಮತ್ತು ದೇವಸ್ಥಾನದ ವತಿಯಿಂದ ಕೂಡ ಅನ್ನದಾನವನ್ನು ನೀಡುವಂಥದ್ದು ಭಕ್ತರ ಅಭಿಲಾಷೆ ಈಡೇರಬೇಕು ಅನ್ನೋ ಉದ್ದೇಶಕ್ಕೆ ಹುಟ್ಟಿದ ದಿನಕ್ಕೂ ಅಥವಾ ವೈವಾಹಿಕ ದಿನಾಚರಣೆಗೆ ಅಥವಾ ತಂದೆ ತಾಯಿ ಹೆಸರಿನಲ್ಲಿ ಅನ್ನದಾನ ಮಾಡುವಂಥದ್ದು ಕ್ರಮ ಇರುವಂಥದ್ದು. ಹೀಗಾಗಿ ಅನ್ನದಾನ ನಿಲ್ಲಬಾರ್ದು ಅನ್ನುವಂಥದ್ದು ಅಂದರೆ ಬಹುತೇಕ ಬರುವಂಥ ಭಕ್ತರಿಗೂ ಕೂಡ ಒಂದು ಅನ್ನದಾನದ ನಿರೀಕ್ಷೆಯಲ್ಲಿ ಇರ್ತಾರೆ. ಪ್ರಸಾದದ ರೂಪದಲ್ಲಿ ಅನ್ನದಾನವನ್ನು ಸ್ವೀಕಾರ ಮಾಡ್ತಾರೆ, ದೇವರ ದರ್ಶನ ಮಾಡಬೇಕು, ನಂತರ ಇಲ್ಲಿ ಪ್ರಸಾದ ಸ್ವೀಕರಿಸಿ ತೆರಳಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ಬರ್ತಾರೆ. ಈ ಗ್ಯಾಸ್ ಸಮಸ್ಯೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಈ ಅನ್ನದಾನದ ಸೇವೆಗೆ ಏನು ತಯಾರಿಗಳನ್ನು ಅಡುಗೆ ಮಾಡಲಿಕ್ಕೆ ಏನು ಬೇಕು ಅದಕ್ಕೆ ಗ್ಯಾಸ್ ಲಭ್ಯತೆ ಮುಂದೆ ಪೂರೈಕೆ ಕೊರತೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಆ ಸಮಸ್ಯೆ ಎದುರಾಗಬಾರ್ದು, ಅನ್ನದಾನ ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೆ ಕಟ್ಟಿಗೆಯನ್ನು ಸಾಕಷ್ಟು ಇಲ್ಲಿ ಕೂಡಿಟ್ಟಿರುವುದನ್ನು ನೀವು ನೋಡ್ಬೋದು. ಒಲೆಯನ್ನು ಸಿದ್ಧಪಡಿಸಿ ಅಲ್ಲಿ ಅಡುಗೆಯನ್ನು ಮಾಡಿ ಅನ್ನದಾನವನ್ನು ನೀಡಬೇಕು ಅನ್ನುವಂಥ ಒಂದು ಯೋಚನೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಇದ್ದು ಅಂತಲೇ ಹೇಳ್ಬೋದು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂಥ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಅಂತ ಹೇಳಿದ್ರೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಬಹುತೇಕ ಬೆಂಗಳೂರು ಆ ಭಾಗದಿಂದ ಇಲ್ಲಿಗೆ ಭಕ್ತರು ಬಂದು ಇಲ್ಲಿ ಸೇವೆಯನ್ನು ನೀಡುವಂಥದ್ದು ಅಥವಾ ದೇವರ ದರ್ಶನವನ್ನು ಮಾಡಿ ತೆರಳುವಂಥದ್ದು ಇಲ್ಲಿ ಒಂದು ಪರಿಪಾಠ ಇರುವಂಥದ್ದು. ಹಾಗಾಗಿ ಎಲ್ಲ ದಿನವೂ ಕೂಡ ವರ್ಷದ 365 ದಿನಗಳು ಕೂಡ ಇಲ್ಲಿ ಭಕ್ತರು ಬರುವಂಥದ್ದು ಒಂದು ಇದೆ. ಅಂದರೆ ವಿಶೇಷ ಇದ್ದಾಗ ಮಾತ್ರ ಬರ್ತಾರೆ ಅನ್ನುವಂಥದ್ದೇನಿಲ್ಲ, ಪ್ರತಿದಿನವೂ ಕೂಡ ಯಥಾ ಪ್ರಕಾರ ಬರುವಂಥ ಭಕ್ತರು ಇರ್ತಾರೆ. ಕೆಲವೊಮ್ಮೆ ಈ ರಜಾ ದಿವಸಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಆಗ ಒಂದಿಷ್ಟು ಒತ್ತಡ ಆಗ್ತದೆ ಅನ್ನದಾನ ಸೇವೆಗೆ. ಸೊ ಅದಕ್ಕೂ ಕೂಡ ಇಲ್ಲಿ ತಯಾರಿಯನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳಿರುವಂಥದ್ದು. ಹೀಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ದೇವಸ್ಥಾನಗಳನ್ನು ಗಮನದಲ್ಲಿರಿಸಿಕೊಂಡು ಅಲ್ಲಿ ನಡೆಯುವಂಥ ಅನ್ನದಾನವನ್ನು ಗಮನದಲ್ಲಿರಿಸಿಕೊಂಡು ಭಕ್ತರ ಒಂದು ಆಸೆಯನ್ನು ಮತ್ತು ಅವರ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಸಮಸ್ಯೆಗೆ ಒಂದು ಪರಿಹಾರ ನೀಡಬೇಕು ಮತ್ತು ದೇವಸ್ಥಾನಗಳಿಗೆ ಸೂಕ್ತ ರೀತಿಯ ಒಂದು ಈ ಗ್ಯಾಸನ್ನು ನೀಡುವಂಥ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಸದ್ಯ ದೇವಸ್ಥಾನ ಹಾಗೂ ಭಕ್ತರ ಬೇಡಿಕೆ ಆಗಿರುವಂಥದ್ದು. ಉಡುಪಿಯಿಂದ ಅಶ್ವತ್ಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.